ಇದ್ರ ಜೊತೆಗೆ ವಿರೋಧ ಕೂಡ ಎದುರಿಸ್ತಾ ಇದ್ದಾರೆ ವಿಜಯೇಂದ್ರ. ಸಿಕ್ಕಾಪಟ್ಟೆ ವಿರೋಧ ಇದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ. ಹಾಗಾದ್ರೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಯಾವ ಕಾರಣಕ್ಕೆ ಅವರಿಗೆ ವಿರೋಧಿಗಳು ಉಟ್ಕೊಂಡಿದ್ದಾರೆ? ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ವಿಜಯೇಂದ್ರ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ, ನಿಭಾಯಿಸ್ತಾ ಇಲ್ವಾ ಎಲ್ಲವನ್ನು? ವಿಜಯೇಂದ್ರ ಯಾಕೆ ವಿರೋಧ? ಯಡಿಯೂರಪ್ಪ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರನ್ನು ಒಪ್ಪಿಕೊಳ್ಬೇಕಾ? ಪ್ರಶ್ನೆಗಳಿದಾವೆ. 40 ವರ್ಷಗಳ ಕಾಲ ಯಡಿಯೂರಪ್ಪ ಕೈಯಲ್ಲಿ ರಾಜ್ಯ ಬಿಜೆಪಿ ಇತ್ತು, ಮತ್ತೆ ವಿಜಯೇಂದ್ರ ಕೈಗೆ ಪಕ್ಷ ಕೊಡಬೇಕಾ ಅನ್ನೋ ಪ್ರಶ್ನೆ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ್ರೆ ಚುನಾವಣೆಗೆ ಅವರದ್ದೇ ನೇತೃತ್ವ ಇರುತ್ತೆ. ಟಿಕೆಟ್ ಕೊಡಿ ಅಂತ ವಿಜಯೇಂದ್ರ ಮುಂದೆ ಬೇಡಬೇಕಾಗುತ್ತೆ. ನಮಗಿಂತ ಕಿರಿಯರ ಮುಂದೆ ಹೋಗಿ ಟಿಕೆಟ್ ಬೇಡಬೇಕು ಅನ್ನೋ ಭಯ ಕೆಲವರಲ್ಲಿ. ಭಯ ಅನ್ನೋದಕ್ಕಿಂತ ಒಂಥರ ಮುಜುಗರ. ವಿಜಯೇಂದ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಸಿಎಂ ಕ್ಯಾಂಡಿಡೇಟ್ ಅವರೇ ಆಗ್ತಾರೆ. 2028ಕ್ಕೆ ಬಿಜೆಪಿ ಗೆದ್ರೆ ವಿಜಯೇಂದ್ರ ಸಿಎಂ ಆಗ್ತಾರೆ ಅನ್ನೋ ಆತಂಕ ಕೂಡ ಇದೆ ಬಿಜೆಪಿ ಅವರಿಗೇನೆ. ವಿಜಯೇಂದ್ರ ವರ್ಚಸ್ವಿ ಇರೋ ನಾಯಕನಾದ್ರೂ ಬಿಜೆಪಿಯಲ್ಲೇ ಸಿಕ್ಕಾಪಟ್ಟೆ ವಿರೋಧ ಇದೆ. ಯಡಿಯೂರಪ್ಪ ಅನ್ನೋ ಕಾರಣಕ್ಕೆ, ಅಂದ್ರೆ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? 40 ವರ್ಷಗಳ ಕಾಲ ರಾಜ್ಯ ಬಿಜೆಪಿ ಯಡಿಯೂರಪ್ಪನವ್ರ ಕೈಯಲ್ಲಿತ್ತು. ರಾಜ್ಯ ಬಿಜೆಪಿ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೋ ಅದೇ ನಡೀತಾ ಇತ್ತು. ಬಿಜೆಪಿ ಅಂತ ಅಂದ್ರೆ, ರಾಜ್ಯ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅಂತ ಅಂದ್ರೆ ಬಿಜೆಪಿ ಅನ್ನೋ ಪರಿಸ್ಥಿತಿ ಇತ್ತು 40 ವರ್ಷಗಳ ಕಾಲ. ಈಗ ಚುನಾವಣಾ ರಾಜಕೀಯದಿಂದ ಹೊರಗಡೆ ಇರಬಹುದು ಯಡಿಯೂರಪ್ಪನವರು, ಆದ್ರೂ ಕೂಡ ಇನ್ನೂ ವರ್ಚಸ್ಸನ್ನ ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ದರ ಪರಿಣಾಮ ಚುನಾವಣೆ ಸೋಲ್ತು ಬಿಜೆಪಿ. ಅತಿ ಕಡಿಮೆ ಸೀಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಹೀನಾಯ ಸೋಲು ರಾಜ್ಯದಲ್ಲಿ ಬಿಜೆಪಿ ವಿಧಾನಸಭಾ ಚುನಾವಣೆ. ಅದಾದ ನಂತರ ಈಗ ಅವರ ಪುತ್ರ BY ವಿಜಯೇಂದ್ರ ಅವರು ಬಂದಿದ್ದಾರೆ. ಈಗ ಅವರ ನಾಯಕತ್ವದಲ್ಲಿ ನಾವೆಲ್ಲ ಮುಂದುವರಿಬೇಕಾ? ಯಡಿಯೂರಪ್ಪನವ್ರ ಕಾಲದಿಂದಲೂ ಕೂಡ ನಾವು ಬಿಜೆಪಿಯಲ್ಲಿದ್ದೀವಿ. ಸೊ ಈಗ ಅವರ ಮಗ ಬಂದಿದ್ದಾರೆ, ಅವರು ನಾಯಕರಾಗ್ತಾರಂತೆ, ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರಂತೆ. ಈಗ ಅವ್ರ ಬಳಿ ಹೋಗಿ ಕೈ ಕಟ್ಕೊಂಡು ನಿಲ್ಬೇಕಾ? ನಾವೆಲ್ಲ ಸೀನಿಯರ್ಸ್. ಈಗ ಬಂದಿರುವಂತ ಜೂನಿಯರ್ ಬಳಿ ನಾವೆಲ್ಲ ಟಿಕೆಟ್ಗಾಗಿ ಬೇಡಿಕೆ ಇಡಬೇಕಾ? ಟಿಕೆಟ್ ಕೊಡಿ ಅಂತ ಕೇಳಬೇಕಾ? ಸಾಧ್ಯನೇ ಇಲ್ಲ. ಇದನ್ನೇ ಕೆಲವರು ಹೇಳ್ತಾ ಇರೋದು. ನಾವ್ ಯಾಕೆ ಒಪ್ಕೊಳ್ಬೇಕು? ಸೊ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡವಲ್ಲ. ವಿಜಯೇಂದ್ರ ಇನ್ನೂ ಬಚ್ಚಾರಿ, ಹಿಂಗೆ ಮಾತಾಡ್ತಾ ಇದ್ರು ಬಹಿರಂಗವಾಗಿ. ವಿಜಯೇಂದ್ರ ಇನ್ನೂ ಬಚ್ಚ, ನಾವ್ ಯಾಕೆ ಅವನನ್ನ ನಾಯಕ ಅಂತ ಒಪ್ಕೊಳ್ಬೇಕು? ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಸೊ ಅದಾದ ನಂತರ ಉಚ್ಚಾಟನೆ ಆಯ್ತು, ಅದೆಲ್ಲ ಬೇರೆ. ಆದ್ರೆ ಈಗಲೂ ಕೂಡ ಅವರ ವಿರೋಧಿ ಬಣ ಬಿಜೆಪಿಯಲ್ಲಿದೆ. ಅರವಿಂದ್ ಲಿಂಬಾವಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, GM ಸಿದ್ದೇಶ್ವರ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ. ಒಂದು ಬಣನೇ ಇದೆ. ಸೊ ಈಗ ವಿರೋಧ ಯಾಕೆ ಅನ್ನೋದರ ಬಗ್ಗೆ ಗಮನಿಸಿದ್ವಿ.